ಮಿಥುನ ರಾಶಿಯ ವಾರದ ಭವಿಷ್ಯ ನೋಡೋದಾದ್ರೆ? ಮೃಗಶಿರ, ಆರಿದ್ರ, ಪುನರ್ವಸು ನಕ್ಷತ್ರಕ್ಕೆ ಮಿಥುನ ರಾಶಿ ಬರುತ್ತೆ. ಮಿಥುನ ರಾಶಿಯವರಿಗೆ ವಿಶೇಷವಾಗಿ ಧನಲಾಭ ಅನ್ನುವಂಥದ್ದಾಗಿದೆ. ಆರ್ಥಿಕವಾದಂತಹ ಒಂದಷ್ಟು ಅಭಿವೃದ್ಧಿಗಳು. ಯಾರಿಗೋ ದುಡ್ಡು ಕೊಟ್ಟಿರ್ತಾರೆ, ಅದು ಮನೆಯಲ್ಲೇ ಆಗಿದ್ದರೆ ವಾಪಸ್ ಬರುತ್ತೆ, ಕೇಳೋಕ್ಕೆ ಆಗ್ತಾ ಇರಲ್ಲ. ಅಂಥ ಸಂದರ್ಭದಲ್ಲಿ ಹಣ ಬರುತ್ತೆ. ಅಥವಾ ಇವರು ತುಂಬ ದಿನ ಆಗೋಯ್ತು, ನಾನು ಮರ್ತು ಬಿಟ್ಟಿದ್ದೀನಿ, ಅಥವಾ ನನಗೆ ಯಾರೋ ಕೊಡಬೇಕಾಗಿತ್ತು, ಅವರು ರೆಸ್ಪಾಂಡೇ ಮಾಡ್ತಾ ಇಲ್ಲ ಅಂತ. ಯಾರೂ ಮರೆಯೋದಿಲ್ಲ ಸರ್ವೇ ಸಾಮಾನ್ಯವಾಗಿ. ರೆಸ್ಪಾಂಡ್ ಮಾಡಲ್ಲ ಅನ್ನುವಂಥ ಯೋಚನೆ ಇದ್ದರೆ ಈ ವಾರದಲ್ಲಿ ಮಿಥುನ ರಾಶಿಯವರಿಗೆ ಧನಲಾಭವಾಗ್ತಕ್ಕಂತಹ ಸಾಧ್ಯತೆಗಳು, ಅಂದರೆ ಕೊಟ್ಟ ಹಣ ತಿರುಗಿ ವಾಪಸ್ ಬರ್ತಕ್ಕಂತಹ ಸಾಧ್ಯತೆಗಳು ಮನೆಯಲ್ಲಿ ಇರ್ಬೋದು, ಹೊರಗಡೆ ಇರ್ಬೋದು. ಲಕ್ಷ್ಮಿ ಅನುಗ್ರಹ ಚೆನ್ನಾಗಿದೆ. ಇನ್ನು ಕೆಲವೊಬ್ಬರು ಬರಲಿಲ್ಲ ಗುರುಗಳೇ ಅನ್ನುವಂಥವ್ರು ಬರುವ ಹಾಗೆ ಮಾಡಿಕೊಳ್ಬೇಕು. ಏನು ಪ್ರಾರ್ಥನೆ ಮಾಡಿಕೊಳ್ಬೇಕು? ಲಕ್ಷ್ಮೀ ಮೂಲ ಮಂತ್ರಗಳನ್ನು ಹೇಳಿಕೊಡ್ತಕ್ಕಂಥದ್ದು, ಅಥವಾ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಕೆಂಪು ಹೂವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು, ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಕೊಟ್ಟ ಹಣ ವಾಪಸ್ ಕಾಲಕ್ಕೆ ಬರಲಿ ಅನ್ನುವಂತಹ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಮಿಥುನ ರಾಶಿಯವರಿಗೆ ಧನಲಾಭ ಪ್ರಾಪ್ತಿಯಾಗುತ್ತೆ.